ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನಿಲ್ಲಿ. ಮಿತ್ರರೇ, ಒಂದು ದೊಡ್ಡ ಪ್ರಶ್ನೆ ಈಗ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಎದ್ದು ಬಂದಿದೆ. ಅಮೆರಿಕ ನಿಜವಾಗಿಯೂ ಭಾರತದ ಮೇಲೆ ನಿರ್ಬಂಧ ಹೇರ್ತಾ ಇದೆಯಾ? ಅದೇನಂದ್ರೆ RSS ಮತ್ತು ರಾ ಮೇಲೆ ಬ್ಯಾನ್. ಇದು ಕೇಳುವುದಕ್ಕೆ ಸ್ವಲ್ಪ ಶಾಕಿಂಗ್ ಅನ್ನಿಸುತ್ತೆ, ಆದರೆ ಇದರ ಹಿಂದೆ ನಡೆಯುತ್ತಿರುವ ಆಟ ತುಂಬಾ ಡೀಪ್ ಇದೆ. ಇದೀಗ ಮಿಡ್ಲ್ ಈಸ್ಟ್ನಲ್ಲಿ ಯುದ್ಧ ಜೋರಾಗಿದೆ. ಅಮೆರಿಕಾಗೆ ಭಾರತದ ಸಪೋರ್ಟ್ ಬೇಕಾಗಿದೆ. ಆದರೆ ಅದೇ ಸಮಯದಲ್ಲಿ ಅಮೆರಿಕಾದ ಒಂದು ಪ್ರಮುಖ ಸಮಿತಿ ಭಾರತದ 2 ಪ್ರಮುಖ ಸಂಸ್ಥೆಗಳ ಮೇಲೆ ನಿರ್ಬಂಧ ಹೇರುವಂತೆ ಶಿಫಾರಸು ಮಾಡಿದೆ. ಅದು ಯಾವ ಸಮಿತಿ ಗೊತ್ತಾ? USCIRF, US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಈ ಸಮಿತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ನಲ್ಲಿ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಹೇಳಲಾಗಿದೆ ಮತ್ತು ಆ ಪರಿಸ್ಥಿತಿಗೆ ಕಾರಣವಾಗಿರುವ ಸಂಸ್ಥೆಗಳ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಇಲ್ಲೇ RSS ಮತ್ತು ರಾ ಹೆಸರು ಬರುತ್ತದೆ. ಈ ಶಿಫಾರಸಿನ ಪ್ರಕಾರ 2 ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಮೊದಲನೆಯದು ಅಸೆಟ್ ಫ್ರೀಸ್, ಅಂದರೆ ಅಮೆರಿಕಾದಲ್ಲಿರುವ ಆಸ್ತಿಗಳು ಮತ್ತು ಬ್ಯಾಂಕ್ ಖಾತೆಗಳನ್ನು ಮುಟ್ಟುಗೋಲು ಮಾಡುವುದು. ಎರಡನೆಯದು ಟ್ರಾವೆಲ್ ಬ್ಯಾನ್, ಅಂದರೆ ಆ ಸಂಸ್ಥೆಗಳ ಜೊತೆ ಸಂಬಂಧ ಹೊಂದಿರುವವರು ಅಮೆರಿಕಕ್ಕೆ ಹೋಗಲು ಅವಕಾಶ ಇಲ್ಲ. ಇದು ಜಾರಿಗೆ ಬಂದರೆ ಇದು ಕೇವಲ ಒಂದು ಪಾಲಿಸಿಯಲ್ಲ, ಇದು ಭಾರತದ ಸಾವರೆನಿಟಿ ಮೇಲೆ ಡೈರೆಕ್ಟ್ ಪ್ರೆಷರ್. ಇನ್ನೊಂದು ಟ್ವಿಸ್ಟ್ ಏನೆಂದರೆ ಭಾರತದ ಒಳರಾಜಕೀಯವೂ ಈ ವಿಷಯದಲ್ಲಿ ಎಂಟ್ರಿಯಾಗಿದೆ. ಕೆಲವು ಹೇಳಿಕೆಗಳಲ್ಲಿ RSS ವಿರುದ್ಧ ಟೀಕೆಗಳು ಕೇಳಿಬರುತ್ತಿವೆ. ಇದರಿಂದ ಈ ವಿಷಯ ಇನ್ನಷ್ಟು ಸೆನ್ಸಿಟಿವ್ ಆಗಿದೆ. ಇನ್ನು ಟ್ರಂಪ್ ಬಗ್ಗೆ ಮಾತಾಡೋಣ. ಟ್ರಂಪ್ ಅಂದರೆ ಪ್ರೆಡಿಕ್ಟೇಬಲ್ ಅಲ್ಲ. ಅವರು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಿಂದ ಹೊರಬಂದಿದ್ದಾರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನಿಂದ ಹೊರಬಂದಿದ್ದಾರೆ. ಅವರಿಗೆ ಒಂದು ಪ್ರಿನ್ಸಿಪಲ್ ಇದೆ, ಅಮೇರಿಕಾ ಫಾಸ್ಟ್, ಅಂದರೆ ಅಮೆರಿಕಾದ ಲಾಭಕ್ಕೆ ಬೇಕಾದ್ದನ್ನೇ ಮಾಡುತ್ತಾರೆ. ಈಗ ಇರಾನ್ ಯುದ್ಧದ ಕಾರಣದಿಂದ ತೈಲ ಬೆಲೆ ಏರುತ್ತಿದೆ, ಗ್ಲೋಬಲ್ ಇನ್ಫ್ಲೇಷನ್ ಹೆಚ್ಚಾಗಿದೆ. ಈ ಸಮಯದಲ್ಲಿ ಅಮೆರಿಕಾಗೆ ಸಹಾಯ ಮಾಡದ ದೇಶಗಳ ಬಗ್ಗೆ ಟ್ರಂಪ್ ಅಸಮಾಧಾನದಲ್ಲಿದ್ದಾರೆ. ಅವರು ಹೇಳಿದ ಒಂದು ಮಾತು ಗಮನಿಸಿ, ಐ ವಿಲ್ ರಿಮೆಂಬರ್. ಇದು ಭವಿಷ್ಯದಲ್ಲಿ ಒತ್ತಡ ಹಾಕುವ ಸೂಚನೆಯಾಗಬಹುದು. ಇನ್ನೊಂದು ಪ್ರಮುಖ ವಿಷಯ, ರಾ ಮೇಲೆ ಅನುಮಾನ ಯಾಕೆ? ಕೆನಡಾದಲ್ಲಿ ನಡೆದ ನಿಜ್ಜರ್ ಪ್ರಕರಣ ನಂತರ ಭಾರತದ ಗುಪ್ತಚರ ಚಟುವಟಿಕೆಗಳ ಮೇಲೆ ಅಂತಾರಾಷ್ಟ್ರೀಯ ಗಮನ ಹೆಚ್ಚಾಗಿದೆ. ಅಮೆರಿಕಾದ ಕೆಲವೊಂದು ವರ್ಗಗಳು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿವೆ. ಇದರ ಮೂಲಕ ಭಾರತದ ಸ್ಟ್ರಾಟಜಿಕ್ ಪವರ್ ಅನ್ನು ಕಂಟ್ರೋಲ್ ಮಾಡಲು ಪ್ರಯತ್ನ ನಡೆಯುತ್ತಿದೆ ಎಂಬ ವಿಶ್ಲೇಷಣೆಗಳಿವೆ. ಇದಕ್ಕೆ ಜೊತೆಗೂಡಿ ಒಂದು ದೊಡ್ಡ ಭೀತಿ ಏನೆಂದರೆ ಅಮೆರಿಕ ಭಾರತಕ್ಕೆ ಶಸ್ತ್ರಾಸ್ತ್ರಗಳ ರಫ್ತನ್ನು ಕಡಿಮೆ ಮಾಡಿದರೆ ಭಾರತ ಈಗ ಬೋಯಿಂಗ್, ಲಾಕ್ಹೀಡ್ ಮಾರ್ಟಿನ್ ಕಂಪನಿಗಳ ಪ್ರಮುಖ ಕ್ಲೈಂಟ್. ಆದರೆ ಪಾಲಿಟಿಕ್ಸ್, ಎಕನಾಮಿಕ್ಸ್ ಮೇಲೆ ಬಿದ್ದರೆ ಯಾವುದೇ ನಿರ್ಧಾರ ಸಾಧ್ಯ. ಇನ್ನೊಂದು ಕಡೆ ಅಮೆರಿಕಾದ ಒಳಗೂ ಸಮಸ್ಯೆಗಳಿವೆ. ಇರಾನ್ ಯುದ್ಧ, ಸೈನಿಕರ ಸಾವು, ಆರ್ಥಿಕ ಒತ್ತಡ. ಈ ಎಲ್ಲ ಸಮಸ್ಯೆಗಳ ನಡುವೆ ಜನರ ಗಮನ ಬೇರೆಡೆಗೆ ತಿರುಗಿಸಲು ಅಗ್ರೆಸಿವ್ ಫಾರಿನ್ ಪಾಲಿಸಿ ಬಳಸುವ ಸಾಧ್ಯತೆಯೂ ಇದೆ. ಇದಕ್ಕೆ ಭಾರತ ಸ್ಪಷ್ಟ ಉತ್ತರ ಕೊಟ್ಟಿದೆ, ನಮ್ಮ ಆಂತರಿಕ ವಿಷಯಗಳಲ್ಲಿ ಯಾರಿಗೂ ಹಸ್ತಕ್ಷೇಪ ಮಾಡಲು ಹಕ್ಕಿಲ್ಲ. RSS ಒಂದು ಸಾಂಸ್ಕೃತಿಕ ಸಂಸ್ಥೆ ಎಂದು ಭಾರತ ತನ್ನ ನಿಲುವು ಸ್ಪಷ್ಟಪಡಿಸಿದೆ. ಅಂದರೆ ಈ ವಿಷಯ ಈಗ ಒಂದು ಜಿಯೋಪೊಲಿಟಿಕಲ್ ಟೆನ್ಷನ್ ಆಗಿದೆ. ಸ್ನೇಹಿತರೆ, ನಿಮಗೆ ಏನನ್ನಿಸುತ್ತೆ? ಅಮೆರಿಕ ನಿಜವಾಗಿಯೂ RSS ಮತ್ತು ರಾ ಮೇಲೆ ನಿರ್ಬಂಧ ಹೇರಲಿದೆಯಾ, ಅಥವಾ ಇದು ಕೇವಲ ರಾಜಕೀಯ ಒತ್ತಡ ಹಾಕುವ ತಂತ್ರವೇ? ಟ್ರಂಪ್ ಅವರ ಈ ಆಟಕ್ಕೆ ಭಾರತ ಹೇಗೆ ಪ್ರತಿಕ್ರಿಯಿಸಬೇಕು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಳ ಮತ್ತು ಶಾರ್ಪ್ ಜಿಯೋಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.